ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಅಕ್ಕಿ ಪ್ಯಾಕೆಟು ಏನು ಖಾಲಿ ಆಗಿರೋದಿರುತ್ತಲ್ಲ, ಅದರಲ್ಲಿ ಯಾವ ರೀತಿಯಾಗಿ ಗ್ರೋ ಬ್ಯಾಗನ್ನು ಮಾಡ್ಕೊಳ್ಳೋದು ಅಂತ ನೋಡೋಣ. ವೆರಿ ಸಿಂಪಲ್ಲಾಗಿ ಏನಿಲ್ಲ, ಕೆಳಗಡೆ ಒಂದು ನಾಟ್ ಹಾಕಿಬಿಟ್ರೆ ಮುಗೀತು. ಬೇರೆದು ಏನಾದರೂ ತೊಗೊಳ್ಳಿ, ದಾರಾನ ತೊಗೊಂಡ್ಬಿಟ್ಟು ಗಂಟು ಹಾಕಿ ಎಲ್ಲನೂ ಕೂಡಿಸಿ ಅದನ್ನ ಉಲ್ಟಾ ಮಾಡಬೇಕು ಅಷ್ಟೇ. ನೀವು ಎಷ್ಟು ದೊಡ್ಡ ಗ್ರೋ ಬ್ಯಾಗ್ ಬೇಕಾದರೂ ಮಾಡ್ಕೋಬೋದು. ಇವತ್ತು ನಾನಿಲ್ಲಿ ಚಿಕ್ಕದನ್ನೇ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಕಟ್ಕೊಂಡು ತುಂಬ ಸಿಂಪಲ್ಲಾಗಿ, ಇದಕ್ಕೆ ಯಾವುದೇ ರೀತಿಯ ಮಷಿನ್ ಬೇಡ ಅಥವಾ ಹೊಲಿಗೆ ಹಾಕಬೇಕು ಅನ್ನೋದಿಲ್ಲ, ಏನಿಲ್ಲ. ಜಸ್ಟ್ ಒಂದು 2 ನಾಟ್ ಹಾಕಿದ್ರೆ ಮುಗಿದೋಗುತ್ತೆ, ನಿಮ್ಮ ಪಾಟ್ ರೆಡಿ ಆಗಿಬಿಡುತ್ತೆ ಇಮಿಡಿಯೇಟಾಗಿ. ಇವಾಗ ನನ್ನ ಹತ್ರ ಏನೂ ಇಲ್ಲಪ್ಪ, ಯಾವ ಪಾಟು ಇಲ್ಲ, ನನ್ನ ಗಿಡ ಹೇಗೆ ಹಾಕಲಿ ಅಂತ ಚಿಂತೆ ಮಾಡೋ ಅವಶ್ಯಕತೆಯೇ ಇರಲ್ಲ. ಎಲ್ಲರ ಮನೆಯಲ್ಲೂ ಅಕ್ಕಿ ಪ್ಯಾಕೆಟ್ಗಳು ಇದ್ದೇ ಇರುತ್ತೆ. ಸೊ ಇದನ್ನು ನೀವು ಈ ರೀತಿಯಾಗಿ ಯೂಸ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಈ ತೋರಿಸಿದ್ನೆಲ್ಲ ಇದೇ ರೀತಿ ಗಂಟು ಹಾಕ್ಕೊಂಡು ಇದನ್ನು ಉಲ್ಟಾ ಮಾಡ್ಕೊಳ್ಳಿ. ಅಂದರೆ ನಮ್ಗೆ ಮೇಲ್ಗಡೆ ಏನೇ ಪ್ರಿಂಟೆಡ್ ಬಂದಿದ್ರೂ ಎಲ್ಲನೂ ಒಳಗಡೆ ಹೋಗಿಬಿಡುತ್ತೆ ಉಲ್ಟಾ ಮಾಡಿದ ತಕ್ಷಣ. ಸೊ ಇವಾಗ ನೀವು ಇದನ್ನ ಎಷ್ಟು ದೊಡ್ಡದು ಬೇಕಾದರೂ ಮಾಡ್ಕೋಬೋದು. ನೀವು ಇದನ್ನು ಇಷ್ಟ ಬಿಟ್ಟರೆ ತುಂಬ ದೊಡ್ಡ ಗ್ರೋ ಬ್ಯಾಗ್ ಆಗುತ್ತೆ. ಆದರೆ ನಾನಿಲ್ಲಿ ದೊಡ್ಡದು ಮಾಡ್ಕೊಳ್ತಾ ಇಲ್ಲ, ತುಂಬ ಚಿಕ್ಕದೇ ಮಾಡ್ಕೊಳ್ತಿದ್ದೀನಿ. ಯಾಕಂದರೆ ನನಗೆ ಪುದೀನ ಹಾಕೋಕೆ ಬೇಕಿತ್ತು. ಹಾಗೆ ನಂದು ಸೇವಂತಿಗೆ ಗಿಡ ತುಂಬ ಮಿಲಿ ಬಗ್ಸ್ ಜಾಸ್ತಿ ಆಗಿತ್ತು. ಸೊ ಅದರದ್ದೆಲ್ಲ ಕಟ್ಟಿಂಗ್ಸ್ನ ತೆಗೆದು ಬೇರೆದ್ರೊಳಗೆ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಎರಡಕ್ಕೂ ಯೂಸ್ ಆಗುತ್ತೆ ಅಂತ ನಾನು ಇದನ್ನ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ನೋಡಿ, ಇಷ್ಟು ದೊಡ್ಡದಾಯ್ತು ಇವಾಗಿದು. ನನಗೆ ಇಷ್ಟು ದೊಡ್ಡದು ಬೇಕಾಗಿಲ್ಲ. ನಾನು ಇದನ್ನು ಮತ್ತೆ ಫೋಲ್ಡ್ ಮಾಡ್ತೀನಿ ಮಿಡಲ್ ಒಳಗಡೆ ಫೋಲ್ಡ್ ಮಾಡಿದ್ರೆ ನಿಮಗೆ ಚಿಕ್ಕ ಗ್ರೋ ಬ್ಯಾಗ್ ರೆಡಿ ಆಗುತ್ತೆ. ಹೊರಗಡೆ ಫೋಲ್ಡ್ ಮಾಡಿದರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಸೊ ನೀವು ಒಳಗಡೆ ಫೋಲ್ಡ್ ಮಾಡಿದರೆ ನೀವು ಫೋಲ್ಡ್ ಮಾಡಿದ್ದೂ ಗೊತ್ತಾಗಲ್ಲ. ಇಲ್ಲಿ ನೋಡಿ, ಈಸಿಯಾಗಿ ನಮ್ಮದು ಗ್ರೋ ಬ್ಯಾಗ್ ರೆಡಿ ಆಯಿತು. ಇದು ನನಗಿನ್ನೂ ಉದ್ದನೇ ಅನ್ನಿಸ್ತು, ಅದಕ್ಕೆ ನಾನು ಇದನ್ನ ಇನ್ನೂ ಚೂರು ಚಿಕ್ಕದು ಮಾಡ್ಕೋತೀನಿ. ನೋಡಿ, ಇಷ್ಟೇ, ಇವಾಗಿದು ರೆಡಿ ಆಯಿತು. ಇದಕ್ಕೆ ನೀವು ಕೆಳಗಡೆ ಹೋಲ್ಸ್ನ ಮಾಡ್ಕೋಬೋದು. ಊದಿನ ಕಡ್ಡಿ ಹಚ್ಚಿ ಸುಟ್ಕೊಂಡ್ರೂ ನಡೆಯುತ್ತೆ, ಕರೆಕ್ಟಾಗಿ ಹೋಲ್ ಬೀಳುತ್ತೆ. ಇಲ್ಲಾಂದರೆ ನೀವು ಸೀಸರ್ಲೇ ಕಟ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ನಾನು ಆ್ಯಕ್ಚುಲಿ ಇದರಲ್ಲಿ ಲಾಸ್ಟಲ್ಲಿ ಸೀಸರಿಂದನೇ ಕಟ್ ಮಾಡಿ ಮಾಡ್ಕೊಂಡಿದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಈಗ ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.